ಏನಂದರೆ ನಮ್ಮ ಬೇಡಿಕೆಗಳ್ನ ಕ್ರೆಷರ್ ಮಾಲೀಕರುಗಳ ಮುಂದೆ ದಿನೇ ದಿನೇ ನಾವು ಕೇಳ್ಕೊತಾನೆ ಇದ್ದೀವಿ. ನಮ್ಮ ಲೋಕಲ್ ಅವರು ಅಂದರೆ ಅವ್ರಿಗೆ ಭಾರಿ ಕಾಲು ಕೆಳಗಾಗ್ಬಿಟ್ಟಿದ್ದೀವಿ. ಹಂಗಾಗಿ ನೆನ್ನೆನೂ ಬಂದು ನಮ್ಮ ತಾಲೂಕು ಲೀಡ್ರುಗಳು ಮತ್ತು ನಮ್ಮ JDS ಮೋಹನ್ ಕುಮಾರಣ್ಣ ಅವರೆಲ್ಲ ಬಂದು ಕೇಳಿದಾಗ ನಾಳೆ ಬಂದು ಒಂದು 3 ಗಂಟೆ ಒಳಗಡೆ ನಿಮಗೆ ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಮಾತು ಕೊಟ್ಟಿದ್ರು. ಆದ್ರೂ ತಾಲೂಕು ಲೀಡ್ರುಗಳ್ನೂ ಲೆಕ್ಕಿಸ್ತಿಲ್ದಂಗೆ ಇವರು ಬಂದು ಯಾರು ನಾವು ಕ್ರೆಷರ್ ಹತ್ರದಿಂದ ಅಲ್ಲಿ ಸುಮಾರು ಒಂದು 2-3 ಗಂಟೆಯಿಂದ ಕಾಯಿದ್ರು ಕ್ರೆಷರ್ ಓನರ್ಗಳು ಬರ್ತಾರೆ, ನೋಡ್ಕೊತಾರೆ, ಹೋಯ್ತವ್ರೆ ವಾಪಸ್. ಅಷ್ಟೇ ಬಿಟ್ಟರೆ ನಮ್ಮ ಹತ್ರ ಮಾತುಕತೆಗೆ ಕೂತ್ಕೊಂಡು ಯಾರೂ ನಮ್ಮ ಬೇಡಿಕೆನ ಈಡೇರಿಸ್ತಾ ಇಲ್ಲ. ನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ, ಲಾರಿ ಮಾಲೀಕರೆಲ್ಲಪ್ಪ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕ್ರೆಷರ್ ಅವರು ಯಾಕೆ ಕೊಡ್ತಾ ಇಲ್ಲ ಅಂದರೆ ಇಲ್ಲೇ ಹೊರಗಡೆಯಿಂದ ಬರ್ತಾರೆ ಗಾಡಿಗಳು. ಇವಾಗ ಏನಾಗಿದೆ ಎಲ್ಲ ಕಡೆ ಕ್ರೆಷರ್ ನಿಂತಿರೋ ದಿವಸ ಇಲ್ಲಿ ಕ್ರೆಷರ್ ಓಡ್ತಾ ಇದೆ. ಹಂಗಾಗಿ ಎಲ್ಲ ಕಡೆಯಿಂದ ಬೇರೆ ಕಡೆಯಿಂದೆಲ್ಲ ಗಾಡಿಗಳು ಬರ್ತವೆ. ಅದಕ್ಕಾಗಿ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾರು ಅಂದರೆ ಅವರು ಕ್ಯಾಶ್ ಪೇಮೆಂಟ್ ಕೊಡ್ತಾರೆ. ನಾವೆಲ್ಲ ಇಲ್ಲಿ ಲೋಕಲರ್ ಆಗಿರೋದಕ್ಕೆ ದಿನ ತುಂಬ್ತೀವಲ್ಲ ಅಂದ್ಬಿಟ್ಟು ನಮಗೆ ಒಂಚೂರು ರೆಸ್ಪೆಕ್ಟೇ ಇಲ್ಲ. ನಾವು ಬೆಳಗ್ಗೆ ಬಂದು ಸಾಯಂಕಾಲ ಗಾಡಿ ಹಾಕಿರೋ ನಾಳೆ ಬೆಳಗ್ಗೆ ಆದ್ರೂ ಲೋಡ್ಗಳಾಗಲ್ಲ. ಇವ್ರ ಹತ್ರ ಕಾಯ್ದುಬಿಟ್ಟು ಇವ್ರ ಹತ್ರ ಭಿಕ್ಷೆ ಬೇಡಿ ಇಸ್ಕೊಂಡಂಗೆ ಆಗೋದು ಮೆಟೀರಿಯಲ್ಗಳು. ನಾವು ಆ ಥರ ಪರಿಸ್ಥಿತಿ ತಂದು ನಿಲ್ಸ್ಬಿಟ್ಟವ್ರು ಕ್ರೆಷರ್ಗಳವರು. ಅವ್ರ ಹತ್ರ ಬೇಕಾದ್ರೆ ಧಾರಣೆ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಈ ಕ್ರೆಷರ್ ಅವ್ರ ಮಾಲೀಕರು ಅಟ್ಟಹಾಸ ನಾವು ಇದು ಮಾಡೋದಾಗ ನಾವು ಬಿಡೋಲ್ಲ. ಆ ಮಾದಾಪಟ್ಟಣ ಅನ್ನೋದು ಬೆಂಗಳೂರಿಗೆ ಒಂಥರ ಸೆಂಟ್ರಲ್ ಹಬ್ ಇದ್ದಂಗೆ. ಅದೇನು ಮೆಟೀರಿಯಲ್ ಬೇಕಾದರೂ ಒಂಥರ ಕಾಳದಂಧೆ ಅದು. ನಾನು 300 ರೂಪಾಯಿಗೂ ಸಿಗ್ತದೆ, 200 ರೂಪಾಯಿಗೂ ಸಿಗ್ತದೆ, 500 ರೂಪಾಯಿಗೂ ಸಿಗ್ತದೆ. ಆದರೆ ನಮ್ಮ ದಾಬಸ್ಪೇಟೆಯವರು ಹೋದರೆ ಆ ಒಂದು ಎಮ್ಸ್ಯಾಂಡ್ ತುಂಬ್ಕೊತೀವಿ ಅಂದರೆ 600 ರೂಪಾಯೇ ಕೊಡ್ಬೇಕು ನಾವು. ಅವ್ರಿಗೆ 300 ರೂಪಾಯಿಗೂ ಕೊಡ್ತಾರೆ, 250 ರೂಪಾಯಿಗೂ ಕೊಡ್ತಾರೆ. ಅದೆಲ್ಲ ಅದೊಂಥರ ಒಂದು ಕರಾಳ ದಂಧೆ. ಆದರೆ ಇಲ್ಲಿ ನಮ್ಮ ದಾಬಸ್ಪೇಟೆಯಲ್ಲಿ ಅದು ಯಾರು ಹೇಳ್ಕೊಟ್ರೆ ಏನು ಮಾಡಿರೋ ಗೊತ್ತಿಲ್ಲ. ನಮ್ಮ ಮಾಕೇನಹಳ್ಳಿ ಕ್ರೆಷರ್ಗಳಲ್ಲಿ ಅವರವು ಕೆಲವು ಓನರ್ಗಳು ಆ ಕಡೆಯವರು ಇಲ್ಲಿ ಬಂದು ಕ್ರೆಷರ್ಗಳು ಮಾಡಿದ್ದಾರೆ. ಆ ಕ್ರೆಷರ್ಗಳು ಮಾಡಿರೋ ದೆಸೆಯಿಂದ ಆ ಒಂದು ಪೂರ್ತಿ ಒಂದು ಭಾಗಕ್ಕೆ ಮಾದಾಪಟ್ಟಣದ್ದು ಮೆಟೀರಿಯಲ್ ಪೂರ್ತಿ ಸಪ್ಲೈ ಆಗ್ತೈತೆ ಬೆಂಗಳೂರಿಗೆ. ಆ ಕಾರಣದಿಂದ ಅವರು ಅಲ್ಲಿಂದೆಲ್ಲ ಅರ್ತಿರೋಂಥ ಕೆಲವರು ಮಾಲೀಕರು ಏನು ಮಾಡವ್ರೆ, ಅಲ್ಲಿ ಅದೇ ಥರ ಇಲ್ಲಿ ನಡೀಲಿ. ಈ ದಾಬಸ್ಪೇಟೆಯವ್ರು ಏನು ಯಾವುದೋ ಒಂಥರ ಸಣ್ಣ ಮೀನು, ಬಾವಿಲಿರೋ ಮೀನು, ಕಪ್ಪೆನ ಲೆಕ್ಕಾಚಾರಕ್ಕೆ ಇದನ್ನು ಮಾಡ್ಕೊಂಡು ನಮ್ಮನ್ನೆಲ್ಲ ತುಳಿಯೋ ಲೆಕ್ಕಾಚಾರಕ್ಕೆ ಅವ್ರೇನು ಇಲ್ಲಿ ಒಂದು ಟನ್ನು ಜಲ್ಲಿಗೆ 700 ರೂಪಾಯಿ ಕೊಟ್ಟು ತುಂಬ್ಕೊಂಡು ಹೋಗೋಕ್ಕೂ ರೆಡಿ ಅವ್ರೆ. ಬಟ್ ನಮ್ಗಷ್ಟು ಕೊಟ್ಟು ಒಡ್ಸ್ಕೊಳ್ಳೋ ಇದು ತಾಂಡೋಗ್ಬಿಡೋ ಇದಿಲ್ಲ ಸ್ವಾಮಿ, ನಮಗೆ ಶಕ್ತಿ ಇಲ್ಲ ಅಷ್ಟು. ಸುಮಾರು ಒಂದು 10 ವರ್ಷದಿಂದ ನಾವು ಗಾಡಿಗಳು ಮಡಿಕೊಂಡಿದ್ದೀವಿ. ನಾನು ಒಂದು 10 ವರ್ಷದಿಂದ ಮಡಿಕೊಂಡಿದ್ದೀನಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ ಪ್ರಾಬ್ಲಮ್ ಇಲ್ಲ. ಒಂದೊಂದು ಕ್ರೆಷರಲ್ಲಿ ಒಂದೊಂದು ರೈಟು. ಒಂದು ತಿಂಗಳು ಹಿಂದಗಡೆ 500 ರೂಪಾಯಿ ಇತ್ತು. ನಾವೊಂದು 2 ಕೋಟಿದು ವರ್ಕ್ ಆರ್ಡರ್ ತಗೊಂಡಿದ್ದೀನಿ. 500 ರೂಪಾಯಿ ರೈಟ್ ಒಪ್ಕೊಂಡವ್ರು ಅಂತ ಹೇಳ್ಬಿಟ್ಟು ಮುಂದೆಗಡೆಯಿಂದ 700 ರೂಪಾಯಿಗೆ ರೈಟು ಮಾತಾಡ್ಬಿಟ್ಟು ತಗೊಂಡಿದ್ದೀನಿ ವರ್ಕ್ ಆರ್ಡ್ರು. ಇಲ್ಲಿ ಏನಾಗಿದೆ ಅಂದರೆ ಕ್ರೆಷರಲ್ಲೇ 650 ರೂಪಾಯಿ ಎಮ್ಸ್ಯಾಂಡು 20mm 600 ರೂಪಾಯಿ ಅಂತ ಮಾಡವ್ರೆ. ಇಲ್ಲಿ ಕ್ರೆಷರಲ್ಲಿ ಏನು ರೇಟ್ ಐತೆ ಅದೇ ರೈಟು ಅಲ್ಲಿ ಡೆಲಿವರಿ ಕೊಡ್ತಾವ್ರೆ. ಈಗ ನಾನು 2 ಕೋಟಿಗೆ ವರ್ಕ್ ಆರ್ಡರ್ ತಗೊಂಡ್ಬಿಟ್ಟು ಒಂದು 50 ಲಕ್ಷ ರೂಪಾಯಿ ನಾನು ಎಲ್ಲ ಬ್ಯಾಂಕಲ್ಲಿ ಲೋನ್ ತಗೊಂಡ್ಬಿಟ್ಟು ಇದು ಮಾಡಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ. ಇದು ನಾನು ಎಲ್ಲಿ ಹೋಗ್ಬೇಕಣ್ಣ? ಇದಕ್ಕೆ ಯಾರು ಕೇಳೋರಿಲ್ಲ. ದಿವಸ ಈಗ 4 ಗಂಟೆಗೆ ಒಂದು ರೈಟ್ ಐತೆ, ತಿರ್ಗಾ ರಾತ್ರಿ 12 ಗಂಟೆ ಆಗಿದ ತಕ್ಷಣ ತಿರ್ಗಾ ಇದ್ದಕ್ಕಿದ್ದಂಗೆ 100 ರೂಪಾಯಿ ಜಂಪ್ ಮಾಡ್ತಾರೆ. ಇವರು ವಿತೌಟ್ ರಾಯಲ್ಟಿಯಲ್ಲೆಲ್ಲ ಕೊಡ್ತಾರೆ. ನಾವು ವಿತೌಟ್ ರಾಯಲ್ಟಿ ಕೊಡೋಂಗಿಲ್ಲ, ಫುಲ್ ರಾಯಲ್ಟಿನೇ ತುಂಬಿ ಅಂತ ಹಿಂಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ಕೆಲಸಗಳು ನಡೀತಾ ಇದ್ದಾವೆ. ಇಲ್ಲಿ ಕ್ರೆಷರಲ್ಲಿ ಏನು ರೇಟ್ ಐತೆ ಅದೇ ರೇಟ್ಗೆ ಅವ್ರು ಡೆಲಿವರಿ ಕೊಡ್ತಾರೆ. ನಾವು ಕ್ರೆಷರ್ ಓನರ್ಗೆ ಕೇಳಿದ್ರೆ ಯಾಕಣ್ಣ ನೀವು ಈ ರೇಟ್ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ಕೆ ನಾವು ಬಂಡವಾಳ ಹಾಕಿದ್ದೀವಪ್ಪ, ನಾವು ಕೋಟ್ಯಾನ್ಗಟ್ಟಲೆ ಬಂಡವಾಳ ಹಾಕಿದ್ದೀವಿ, ನಾವು ಕೊಡಲೇಬೇಕಾಗುತ್ತೆ ಅಂತ ಹೇಳೋದು. ಆಯ್ತಪ್ಪ, ನೀವು ಕೋಟ್ಯಾನ್ಗಟ್ಟಲೆ ಬಂಡವಾಳ ಹಾಕೊಂಡ್ಬಿಟ್ರೆ ಈಗ ನಾ 50 ಲೋಡ್ ಆರ್ಡರ್ ಬಂತು, 50 ಲೋಡಲ್ಲಿ ನೀವು 30 ಲೋಡ್ ಹೊಡ್ಕೊಡ್ರಿ, ನಮ್ಗೆ 20 ಲೋಡ್ ಕೊಡ್ರಿ ಅಂತ ಹೇಳಿದ್ಕೆ ಇಲ್ಲ ಆ ಥರ ಆಗಲ್ಲ, ನಾವು ಕೋಟ್ಯಾನ್ಗಟ್ಟಲೆ ಬಂಡವಾಳ ಹಾಕಿದ್ದೀವಿ, ನಾವು ಕೊಡಲೇಬೇಕಾಗುತ್ತೆ ಅಂತ ಹಿಂಗೆ ಹೇಳೋದು. ಆಮೇಲೆ ಹಿಂಗೆ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಕೇಳಿಕೆ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಒಂದೊಂದು ರೈಟ್ರು 4 ಗಾಡಿ ಮಾಡಿಕೊಂಡವ್ರೆ. ಅಣ್ಣ ಆಯ್ತಣ್ಣ, ಅದಕ್ಕೂ ನಾನು ಏನು ಹೇಳಿದೆ, ಒಂದು 50 ಲೋಡು ನೀವು ಹೊಡ್ಕೊಂಡ್ರೆ ಒಂದು 20 ಲೋಡ್ ನಮ್ಗೆ ಕೊಡ್ರೋಣ ಅಂತ ಹೇಳಿದ್ಕೆ ಇಲ್ಲ, ನಾವು ಏನೋ ಕ್ರೆಷರ್ ರೈಟ್ರುಗಳು ನಮ್ಮ ಮನೆ ಮಕ್ಕಳಿದ್ದಂಗೆ ನಾವು ಬಿಡೋಕ್ಕಾಗಲ್ಲ. ಹಂಗಾರೆ ಲೋಕಲ್ ಅವ್ರು ಎಲ್ಲಿ ಹೋಗ್ಬೇಕಣ್ಣ? ಇಲ್ಲಿ ರಾತ್ರಿ ಹೊತ್ತು ಮಲಗೋಕ್ಕಾಗಲ್ಲ. ನಾವು ಇಲ್ಲೇ ಲೋಕಲ್ ಅವರು ಒಂದು 500 ಮೀಟ್ರಲ್ಲಿ ನಮ್ಮ ಊರು ಇರೋದು. ಬ್ರೇಕರ್ ಸೌಂಡ್ ರಾತ್ರಿ ಕೊಟ್ಟ ಅಂತ ಕೇಳಿಸ್ತಾನೆ ಇರ್ತದೆ ಅಣ್ಣ. ಅದಕ್ಕೆ ಏನು ಕೇಳಿದ್ರು ರೆಸ್ಪಾನ್ಸೇ ಇಲ್ಲ. ಲೋಕಲ್ ಅವ್ರು ಬಿಡಪ್ಪ ತುಂಬ್ಕೊಂಡು ಹೋಗ್ಲಿ ಅಂತ ಇಲ್ವೇ ಇಲ್ಲ. ಬೇಕಾದರೆ ಹೋಗಿಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರು ಅಂತ ಹಿಂಗೆ ಹೇಳ್ತಾರೆ ಅಣ್ಣ.